ದೇವರ ಅತಿ ಪರಿಶುದ್ಧ ನಾಮದಲ್ಲಿ ಈ ಒಂದು ದೇವರ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ನಿಮ್ಮೆಲ್ಲರನ್ನು ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ನಾನು ಸ್ವಾಗತಿಸುವಂಥವನಾಗಿದ್ದೇನೆ. ಈ ಒಂದು ಸಂಚಿಕೆಯಲ್ಲಿ ನಾವು ಪುನರುಜ್ಜೀವನ ಮತ್ತು ಧಾರ್ಮಿಕ ಸುಧಾರಣೆಯ ಬಗ್ಗೆ ಕಲಿತಾ ಇದ್ದೇವೆ ಪ್ರಿಯರೇ. ಅದರಲ್ಲಿ ವಿಶೇಷವಾಗಿ ಈ ಒಂದು ದಿನ ಈ ಒಂದು ರಿವೈವಲ್ ಬೈ ಒಬೀಡಿಯನ್ಸ್, ವಿಧೇಯತೆಯಿಂದ ಪುನರುಜ್ಜೀವನ ಅನ್ನುವಂಥ ಒಂದು ವಿಷಯವನ್ನು ನಾವು ಕಲಿಯುವಂಥವರಾಗೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯ ಮೂಲಕ ನಾವು ಮುಂದುವರಿಯೋಣ. ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆಯೇ, ನಮ್ಮ ಆತ್ಮೀಕ ವಿಷಯದಲ್ಲಿ ನಾವು ಉಜ್ಜೀವನಗೊಳ್ಳುವಂಥದ್ದು ಭಾಳಷ್ಟು ಮುಖ್ಯವಾಗಿದೆ. ಕರ್ತನೆ, ಬಹಳಷ್ಟು ಸಂದರ್ಭಗಳಲ್ಲಿ ಆತ್ಮೀಕವಾಗಿ ಸೋತು ಹೋಗುವಂಥ ಪರಿಸ್ಥಿತಿಗಳು ಬರುವಾಗ ನಿನ್ನ ವಾಕ್ಯದ ಮೂಲಕ, ನಿನ್ನ ಪ್ರಾರ್ಥನೆಯ ಮೂಲಕ, ನಿನ್ನ ಪರಿಶುದ್ಧಾತ್ಮನ ಮೂಲಕ, ಅಷ್ಟು ಮಾತ್ರವಲ್ಲದೆ ಈಗ ಕಲಿಯುವಂಥ ವಿಷಯ ನಿನ್ನ ವಿಧೇಯತೆಯ ಮೂಲಕ ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾದಂಥ ಉಜ್ಜೀವನವನ್ನು ನಾವು ಪಡ್ಕೊಂಡು ನಿನ್ನಲ್ಲಿ ನಾವು ಆಸಕ್ತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿರಿ. ಹಾಗೂ ವೀಕ್ಷಣೆ ಮಾಡುವಂಥ ಪ್ರತಿಯೊಂದು ಪ್ರಿಯ ಮಕ್ಕಳನ್ನು ನಿನ್ನ ಹಸ್ತದಲ್ಲಿ ತೆಗೆದುಕೊಂಡು ಅವರ ಜೀವಿತಗಳನ್ನು ಸಹ ಉಜ್ಜೀವಿಸಿಗೊಳಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಲ್ಲಿ ಬೇಡ್ಕೊಳ್ತೇನೆ ತಂದೆಯೇ, ಆಮೇನ್. ಈಗಾಗಲೇ ನಾನು ಹೇಳಿದ ಹಾಗೆ ಈ ಒಂದು ಪುನರುಜ್ಜೀವನ ಅನ್ನುವಂಥದ್ದು ಕ್ರೈಸ್ತಿಯ ಜೀವಿತದಲ್ಲಿ ಭಾಳಷ್ಟು ಮುಖ್ಯವಾಗಿದೆ ಪ್ರಿಯರೇ. ಈ ಪುನರುಜ್ಜೀವನ ಹೇಗೆ ಉಂಟಾಗುತ್ತದೆ, ಯಾವುದರಿಂದ ಈ ಪುನರುಜ್ಜೀವನ ನಾವು ಹೊಂದಲಿಕ್ಕೆ ಸಾಧ್ಯ ಎಂಬುದನ್ನು ನೋಡುವಾಗ ಈಗಾಗಲೇ ನಾವು ಕಲ್ತ್ಕೊಂಡು ಬಂದಿದ್ದೇವೆ. ಈ ಪುನರುಜ್ಜೀವನವನ್ನು ನಾವು ಪ್ರಾರ್ಥನೆಯ ಮೂಲಕ ಪಡ್ಕೊಳ್ಬೋದು. ಈ ಪುನರುಜ್ಜೀವನವನ್ನು ನಾವು ಪವಿತ್ರಾತ್ಮನ ಮೂಲಕ ನಾವು ಪಡ್ಕೊಳ್ಬೋದು. ದೇವರ ವಾಕ್ಯದ ಮೂಲಕ ನಾವು ಪಡೀಬೋದು. ಹಾಗೂ ಇವತ್ತಿನ ಒಂದು ಸಂದೇಶದಲ್ಲಿ ಈ ಪುನರುಜ್ಜೀವನ ಅನ್ನುವಂಥದ್ದು, ಒಂದು ಬದಲಾವಣೆ ಅನ್ನುವಂಥದ್ದು, ಒಂದು ನೂತನ ಜೀವಿತ ಅನ್ನುವಂಥದ್ದು ನಮ್ಮ ವಿಧೇಯತೆಯಿಂದ ಸಾಧ್ಯ. ನಾವು ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ರಿಂದ 6 ವಚನಗಳು ಈ ರೀತಿಯಾಗಿ ಹೇಳುತ್ತೆ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಈ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಆಲೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಈ ವಿಧೇಯತ್ವ ಅನ್ನುವಂಥದ್ದು ಪೌಲನ ಪ್ರಕಾರ ಎಂಥ ಒಂದು ಬಲಯುಳ್ಳ, ಶಕ್ತಿಯುಳ್ಳ ಆಯುಧವಾಗಿದೆ. ಈಗ ನಾವು ದೇವರ ಮಕ್ಕಳಾಗಿ ಉಪಯೋಗಿಸುವಂಥ ಆಯುಧಗಳು ಲೋಕ ಸಂಬಂಧವಾದದ್ದಲ್ಲ. ಲೋಕದಲ್ಲಿ ನಾವು ನೋಡ್ತೇವೆ, ಆಯುಧಗಳು ಅಂತ ಬರುವಾಗ ಬಹಳಷ್ಟು ಪ್ರಭಾವಿತವಾದಂಥ, ಬಲಿಷ್ಠವಾದಂಥ ಆಯುಧಗಳನ್ನು ಶತ್ರುಗಳನ್ನು ಎದುರಿಸಲಿಕ್ಕೆ, ಯುದ್ಧಗಳನ್ನು ಮಾಡಲಿಕ್ಕೆ, ಶತ್ರು ದೇಶಗಳ ಮೇಲೆ ಪ್ರಯೋಗ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಅದು ಲೌಕಿಕವಾದ ಆಯುಧಗಳು. ಆದರೆ ದೇವರ ಮಕ್ಕಳಾದ ನಮಗೆ ದೇವರು ಕೊಟ್ಟಿರುವಂಥ ಆಯುಧಗಳು ಅದು ದೇವರ ಎಣಿಕೆಯಲ್ಲಿ ಬಹಳಷ್ಟು ಬಲವುಳ್ಳ ಆಯುಧಗಳು. ನಾವು ಎಫೆಸ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನಂಬಿಕೆ, ಸತ್ಯ, ವಿಧೇಯತೆ, ದೇವರ ವಾಕ್ಯ, ಪವಿತ್ರಾತ್ಮ, ಇವೆಲ್ಲವೂ ಸಹ ದೇವರ ಮಕ್ಕಳಾದ ನಮಗೆ ಕೊಟ್ಟಿರುವಂಥ ಕೆಲವೊಂದು ಆಯುಧಗಳು. ಈ ಆಯುಧಗಳು ಬಹಳಷ್ಟು ಬಲವುಳ್ಳಂಥ ಆಯುಧಗಳೆಂಬುದನ್ನು ನೋಡ್ತೇವೆ. ಸೊ ಇವತ್ತಿನ ಒಂದು ವಾಕ್ಯದ ಧ್ಯಾನದಲ್ಲಿ ನಾವು ನೋಡಿದ ಹಾಗೆ ನಮ್ಮ ಜೀವಿತಗಳನ್ನು ನಾವು ವಿಧೇಯತ್ವಕ್ಕೆ ನಾವು ಸಿದ್ಧಿಗೆ ತರಬೇಕು. ಯಾವಾಗ ನಾವು ವಿಧೇಯರಾಗ್ತೇವೆ, ದೇವರ ವಾಕ್ಯಕ್ಕೆ ವಿಧೇಯರಾಗ್ತೇವೆ, ದೇವರ ಮಾತುಗಳಿಗೆ ನಾವು ವಿಧೇಯರಾಗಿ ನಡ್ಕೊಳ್ತೇವೆ, ನಮ್ಮ ಜೀವನ ಪರಿಪೂರ್ಣತೆಗೆ ಸಾಗುತ್ತದೆ. ನಮ್ಮಲ್ಲಿರುವಂಥ ಅವಿಧೇಯತೆ ಸಂಪೂರ್ಣವಾಗಿ ಅದು ನಮ್ಮನ್ನು ಬಿಟ್ಟು ತೊಲಗುತ್ತದೆ ಎಂಬುದಾಗಿ ನೋಡ್ತೇವೆ ಪ್ರೇರ. ಇವತ್ತು ಈ ವಿಧೇಯತೆಯಿಂದ ನಾವು ಹೇಗೆ ಈ ಪುನರುಜ್ಜೀವನ ಹೊಂದಲಿಕ್ಕೆ ಸಾಧ್ಯ, ಈ ವಿಧೇಯತೆ ಹೇಗೆ ನಮ್ಮ ಜೀವಿತಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ, ಈ ವಿಧೇಯತೆಯಿಂದ ದೇವರ ಮಾತಿಗೆ ಕಿವಿಗೊಡೋದ್ರಿಂದ ನಮ್ಮ ಜೀವನಗಳಲ್ಲಿ ನೂತನತೆಯನ್ನು, ನೂತನ ಸ್ವಭಾವವನ್ನು ಪಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡುವಾಗ ಪ್ರಿಯರೇ, ಈ ವ್ಯಕ್ತಿಯ ಜೀವನ ಪೂರ್ವದಲ್ಲಿ ಭಾಳಷ್ಟು ಕಠಿಣವಾದಂಥ ಸ್ವಭಾವ ಉಳ್ಳವಂಥ ವ್ಯಕ್ತಿ, ಭಾಳ ಘೋರವಾದಂಥ ವ್ಯಕ್ತಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಂಥ ವ್ಯಕ್ತಿ. ನಮ್ಮ ಸತ್ಯವೇದಗಳನ್ನು ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ನಾವು ನೋಡೋದಾದರೆ, ಸೌಲನು ಇನ್ನೂ ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ, ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸಾದರೂ
ಸರಿಯೇ, ಹೆಂಗಸರಾದರೂ ಸರಿಯೇ, ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕು ಎಂದು ಬೇಡಿಕೊಂಡನು. ಇಲ್ಲಿ ಸೌಲ ಅನ್ನುವಂಥ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥ, ಕ್ರಿಸ್ತನ ಮಾರ್ಗವನ್ನು ಹಿಡಿದಂಥ, ಕ್ರಿಸ್ತನ ಅನುಯಾಯಿಗಳಾಗಿ, ಕ್ರಿಸ್ತನ ಹಿಂಬಾಲಕರಾಗಿ ಜೀವಿಸುವಂಥ ವ್ಯಕ್ತಿಗಳು. ಅವರು ಹೆಂಗಸರೇ ಆಗಿರಲಿ, ಗಂಡಸರೇ ಆಗಿರಲಿ, ಯಾರೇ ಆಗಿರಲಿ, ಅವರುಗಳನ್ನು ಬೇಡಿ ಹಾಕಿ ಅವ್ರನ್ನ ಶಿಕ್ಷಿಸುವುದಕ್ಕೆ, ಅವ್ರನ್ನ ಹಿಂಸಿಸುವುದಕ್ಕೆ ಅನುಮತಿಯನ್ನು ಆತನು ಪಡ್ಕೊಳ್ತಾ ಇದ್ದಾನೆ. ಇಂಥ ಒಂದು ಕಠಿಣ ಸ್ವಭಾವವುಳ್ಳಂಥ ಸೌಲನ ಜೀವನದಲ್ಲಿ ಒಂದು ಮಹತ್ತರವಾದಂಥ ಒಂದು ಘಟನೆ ನಡೆಯುತ್ತೆ ಪ್ರೇಯರ್. ಇದೇ 9ನೇ ಅಧ್ಯಾಯ 3ನೇ ವಚನದಲ್ಲಿ, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸಿಸುತ್ತೀ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು, ಕರ್ತನೇ ನೀನು ಯಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆಪಡಿಸುವ ಯೇಸುವೇ ನಾನು. ಎಂಥ ಒಂದು ಸ್ಥಿತಿಯಲ್ಲಿದ್ದಂಥ ಸೌಲ, ದೇವಜನರನ್ನು ಹಿಂಸೆಪಡಿಸುವಂಥ ಸೌಲ, ದೇವಜನರಿಗೆ ಶಿಕ್ಷೆಯನ್ನು ವಿಧಿಸುವಂಥ ಸೌಲ, ಅವರನ್ನು ಬಹಳವಾಗಿ ಕಟುವಾಗಿ ತೊಂದರೆ ಒಳಪಡಿಸುವಂಥ ಈ ಸೌಲನ ಜೀವನದಲ್ಲಿ ಏನು ನಡೆಯುತ್ತೆ? ಅವನು ದಮಸ್ಕದ ದಾರಿಯಲ್ಲಿ ಅವನು ಪ್ರಯಾಣ ಮಾಡುವಾಗ ಎದುರಿಗೆ ಸಿಗುವಂಥ ಗಂಡಸರು, ಹೆಂಗಸರು, ದೇವರ ಮಕ್ಕಳಾಗಿ ಜೀವಿಸುವಂಥ ಯಾರನ್ನಾದರೂ ಸಹ ಹಿಂಸೆ ಪಡಿಸ್ಬೇಕನ್ನುವಂಥ ಒಂದು ಆಜ್ಞೆಯನ್ನು ಪಡ್ಕೊಂಡು, ಒಂದು ಕಾಗದವನ್ನು ಪಡ್ಕೊಂಡು ಅವನು ಆ ದಾರಿಯಲ್ಲಿ ಸಾಗುವಾಗ ತಕ್ಷಣ ಅವನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಆತನ ಒಂದು ಬೆಳಕು ಆತನ ಸುತ್ತಲೂ ಹೊಳೆದಂಥ ಸಂದರ್ಭ. ತಕ್ಷಣ ಅವನು ಆ ರಸ್ತೆಯಲ್ಲಿ, ಆ ಒಂದು ದಾರಿಯಲ್ಲಿ ಬಿದ್ದೋಗ್ತಾನೆ. ಆಗ ಆ ಸೌಲನಿಗೆ ಭಯ ಆಗುತ್ತೆ. ಯಾರು ಕರ್ತನ ನೀನು ಎಂಬುದನ್ನು ಕೇಳುವಾಗ, ನೀನು ಹಿಂಸೆಪಡಿಸುವ ಯೇಸುವೇ ನಾನು. ಈ ಒಂದು ವಾಣಿಯನ್ನು ಕೇಳುವಾಗ ಸೌಲನ ಜೀವನ ಏನಾಗುತ್ತೆ? ಮುಂದಿನ ಈ ಒಂದು ಅಧ್ಯಾಯಗಳನ್ನ ನಾವು ಓದ್ತಾ ಹೋದರೆ ಆತನ ಕಣ್ಣುಗಳು ಕುರುಡಾಗುತ್ತೆ. ದೇವರು ಆತನಿಗೆ ಹೇಳ್ತಾನೆ, ನೀನೆದ್ದು ದಮಸ್ಕದೊಳಗಡೆ ಹೋಗು, ಆ ಊರೊಳಗಡೆ ಹೋಗಿ ಅನನೀಯ ಅನ್ನುವಂಥ ಒಬ್ಬ ಶಿಷ್ಯನನ್ನು ನೀನು ಕಾಣು. ನಾನು ಆ ವ್ಯಕ್ತಿಯನ್ನು, ಆ ಶಿಷ್ಯನನ್ನು ನಿನ್ನ ಬಳಿಗೆ ಕಳಿಸ್ತೇನೆ. ಅವನು ಬಂದು ನಿನಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಿನ್ನ ಕಣ್ಣುಗಳು ತೆರೆಯಲ್ಪಡುತ್ತೆ. ಈ ಕರ್ತನ ಮಾತಿಗೆ, ಈ ದೇವರ ಮಾತಿಗೆ ಈ ಕಟುಕನಾದಂಥ, ಈ ಕಠೋರಿಯಾದಂಥ, ಈ ಕ್ರೂರಿಯಾದಂಥ ಸೌಲ ವಿಧೇಯತೆಯನ್ನು ತೋರಿಸ್ತಾನೆ. ಆತನು ನನಗೆ ನೀನು ಆಜ್ಞೆ ಮಾಡಲಿಕ್ಕೆ ಯಾರು ಎಂಬುದಾಗಿ ವಿರೋಧಿಸ್ತಾ ಇಲ್ಲ. ಎಂಥ ಒಂದು ಕಠಿಣ ಸ್ವಭಾವವುಳ್ಳಂಥ ಈ ಸೌಲ ಆ ಒಂದು ವಾಣಿಯನ್ನು ಕೇಳುವಾಗ, ಆ ಕರ್ತನ ಧ್ವನಿಯನ್ನು ಕೇಳುವಾಗ, ಆ ಧ್ವನಿಗೆ, ಆ ವಾಣಿಗೆ ವಿಧೇಯತೆಯನ್ನು ತೋರುವುದರ ಮೂಲಕ ಆತನೇನು ಮಾಡ್ತಾನೆ? ಆತನು ಹೇಳಿದಂತೆ ಎದ್ದು ಆ ದಮಸ್ಕದ ಊರೊಳಗಡೆ ಹೋಗಿ ಅನನೀಯನನ್ನು ಸಂಧಿಸಿ, ಆ ಅನನೀಯನಿಂದ ತನ್ನ ಕಣ್ಣುಗಳು ಗುಣ ಆಗುವಂಥ ಒಂದು ಅದ್ಭುತವನ್ನು ಈ ಸೌಲ ನೋಡ್ತಾನೆ ಪ್ರಿಯರೇ. ಸೊ ಇಂಥ ಒಂದು ಅದ್ಭುತವನ್ನು ಹೊಂದಿದಂಥ ಸೌಲನ ಜೀವನ ಎಷ್ಟರ ಮಟ್ಟಿಗೆ ಪುನರುಜ್ಜೀವನ ಆಯಿತು, ಎಷ್ಟರ ಮಟ್ಟಿಗೆ ಒಂದು ನೂತನವಾಯಿತು ಎಂಬುದನ್ನು ನೋಡುವಾಗ ಆ ಸೌಲನು ದೀಕ್ಷಾಸ್ನಾನವನ್ನು ಪಡ್ಕೊಳ್ತಾನೆ, ಪೌಲನಾಗಿ ಬದಲಾವಣೆ ಆಗ್ತಾನೆ. ನಂತರ ಆತನು ಬದಲಾವಣೆ ಆಗುವುದು ಮಾತ್ರ ಅಲ್ಲ, ಬಹಳಷ್ಟು ದೊಡ್ಡ ಸುವಾರ್ತೆಯ ಸಾಧನವಾಗಿ ಕ್ರಿಸ್ತನ ಕೈಯಲ್ಲಿ ಉಪಯೋಗಿಸಲ್ಪಡ್ತಾನೆ ಪ್ರಿಯರೇ. ನೋಡ್ರಿ ಎಂಥ ಅದ್ಭುತ ಸಾಕ್ಷಿ. ಇಲ್ಲಿ ಸೌಲನು ಹೇಳ್ತಾನೆ, ಇದೇ ಅಪೊಸ್ತಲರ ಕೃತ್ಯಗಳ ಪುಸ್ತಕ 26ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳಿಗೆ ಬರೆದಂಥ ಪುಸ್ತಕ 26ನೇ ಅಧ್ಯಾಯ 19 ಮತ್ತು 20ನೇ ವಚನ. ಆದ ಕಾರಣ ಅಗ್ರಿಪ್ಪ ರಾಜನೇ, ಪರಲೋಕದಿಂದ ನನಗೆ ಉಂಟಾದ ಆ ದರ್ಶನಕ್ಕೆ ನಾನು ಅವಿಧೇಯನಾಗದೆ ಮೊದಲು ದಮಸ್ಕದವರಿಗೆ, ಆಮೇಲೆ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಎಲ್ಲ ಸೀಮೆಯಲ್ಲಿಯೂ ಇರುವವರಿಗೆ ಮತ್ತು ಅನ್ಯ ಜನರಿಗೆ ಸಹ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ಮಾನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿ ಹೇಳಿದೆನು. ಸ್ವತಃ ಪೌಲನೇ ತನ್ನ ಬಾಯಿಂದ ಅರಿಕೆ ಮಾಡ್ತಾ ಇದ್ದಾನೆ. ಏನಂತ ಅರಿಕೆ ಮಾಡ್ತಾನೆ? ನಾನು ಪರಲೋಕದಿಂದ ಬಂದಂಥ ಆ ದರ್ಶನಕ್ಕೆ, ಆ ಧ್ವನಿಗೆ ವಿಧೇಯತೆಯನ್ನು ತೋರಿಸಿದೆ, ಅವಿಧೇಯನಾಗಲಿಲ್ಲ. ಅಗ್ರಿಪ್ಪ ರಾಜನ ಮುಂದೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ಒಂದು ವೇಳೆ ನಾನು ಅವಿಧೇಯನಾಗಿದ್ದಿದ್ರೆ ಇವತ್ತು ನನ್ನ ಜೀವನ ಹೇಗಿರ್ತಾ ಇತ್ತೋ ಗೊತ್ತಿಲ್ಲ. ಕರ್ತನಿಂದ, ದೇವರಿಂದ ಎಂಥ ಒಂದು ಶಿಕ್ಷೆಯನ್ನು ನಾನು ಹೊಂದ್ತಾ ಇದ್ನ ಗೊತ್ತಿಲ್ಲ. ಆದರೆ ನಾನು ದೇವರ ಧ್ವನಿಗೆ ವಿಧೇಯನಾದ ಕಾರಣ, ಕರ್ತನ ಮಾತನ್ನು ನಾನು ಕೇಳಿದ ಕಾರಣ, ನನಗುಂಟಾದಂಥ ದರ್ಶನದಿಂದ ನಾನು ವಿಧೇಯತ್ವಕ್ಕೆ ಬಂದ ಕಾರಣ ನಾನೇನು ಮಾಡ್ತಾಯಿದ್ದೇನೆ, ದಮಸ್ಕದಲ್ಲಿ, ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ ಹಾಗೂ ಎಲ್ಲ ಪ್ರಾಂತ್ಯಗಳಲ್ಲಿ ನಾನು ಹೋಗಿ ಸುವಾರ್ತೆಯನ್ನು ಸಾರಿ ಆ ಒಂದು ಜನರಿಗೂ ಸಹ ದೇವರ ಕಡೆಗೆ ತಿರುಗಿಕೊಂಡು ಮಾನಸಾಂತರ ಹೊಂದಿರಿ ಎಂಬುದಾಗಿ
ನಾನು ಸಾರಿ ಹೇಳ್ತಾ ಇದ್ದೇನೆ. ಈ ಪೌಲನ ಜೀವನ ಇಷ್ಟಕ್ಕೆ ನಿಂತು ಹೋಗಲಿಲ್ಲ ಪ್ರಿಯರೇ. ಮುಂದೆ ಆತ ನೋಡ್ತೇವೆ, ಸುಮಾರು 3 ಸುವಾರ್ತೆಯ ಪ್ರಯಾಣಗಳನ್ನ ಅವನು ಮಾಡ್ತಾನೆ. ಜಗತ್ತಿನ ಅನೇಕ ಭಾಗಗಳನ್ನು ಆತನು ಕಾಲ್ನಡಿಗೆಯಿಂದ ಸುತ್ತಿ ಸುವಾರ್ತೆಯನ್ನು ಮಾಡಿ ಅನೇಕ ಸಭೆಗಳನ್ನು ಸ್ಥಾಪಿಸಿ ಅನೇಕ ಸಂದರ್ಭಗಳಲ್ಲಿ ಕ್ರಿಸ್ತನ ಒಂದು ಸುವಾರ್ತೆಗೆ ಈತನು ಬಹಳ ಮುಖ್ಯವಾದಂಥ ಆಧಾರ ಸ್ತಂಭವಾಗಿ ಉಪಯೋಗಿಸಲ್ಪಡ್ತಾನೆ ಎಂಬುದನ್ನು ನೋಡ್ತೇವೆ. ಎಂಥ ಒಂದು ಉಜ್ಜೀವನದ ಕಥೆ ಇದು. ಇವತ್ತು ದೇವರ ಮಕ್ಕಳಾದ ನಮ್ಮ ಜೀವನದಲ್ಲಿಯೂ ಸಹ ದೇವರಿಗೆ ವಿಧೇಯರಾಗುವಂಥದ್ದು ಭಾಳಷ್ಟು ಮುಖ್ಯ ಪ್ರಿಯರೇ. ನಮ್ಮ ಜೀವಿತ ಇವತ್ತು ಉಜ್ಜೀವನವನ್ನು ಬಯಸಬೇಕಾದಾಗ, ನಮ್ಮ ಜೀವಿತದಲ್ಲಿ ಒಂದು ಹೊಸತನ, ಹೊಸ ಸ್ವಭಾವ, ಹೊಸ ಗುಣ, ಹೊಸ ನಡವಳಿಕೆ, ಹೊಸ ಜೀವನ ನಮ್ಮದಾಗಬೇಕಂತ ನಾವು ಬಯಸೋದಾದರೆ ನಾವು ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸ್ಬೇಕು. ಇವತ್ತು ಎಷ್ಟೋ ಸಾರಿ ನಮಗೆ ಹೊಸತನ ಬೇಕಂತ ನಾವು ಬಯಸ್ತೀವಿ. ನಮ್ಮ ಜೀವನ ಹೊಸದಾಗಬೇಕು, ನಾವು ಹೀಗೇ ಇರಬಾರ್ದು, ನಮ್ಮ ಜೀವನ ಅಭಿವೃದ್ಧಿ ಆಗಬೇಕು, ನಮ್ಮ ಜೀವನ ಬದಲಾಗಬೇಕು, ಆಶೀರ್ವಾದ ಸಿಗಬೇಕು, ಸಮೃದ್ಧಿ ಸಿಗಬೇಕು, ಉನ್ನತವಾಗಿ ನಾವು ಬದುಕಬೇಕೆಂಬುದಾಗಿ ನಾವು ಬಯಸ್ತೀವಿ. ಆದರೆ ದೇವರ ವಾಕ್ಯಕ್ಕೆ ನಾವು ವಿಧೇಯತೆಯನ್ನು ತೋರಿಸೋದ್ರಲ್ಲಿ ವಿಫಲರಾಗ್ತೇವೆ ಪ್ರಿಯ. ಧರ್ಮೋಪದೇಶ ಕಾಂಡದಲ್ಲಿ ಒಂದು ವಚನ ಈ ರೀತಿಯಾಗಿ ಹೇಳುತ್ತೆ. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆದುದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ ನಾನು ನಿಮ್ಮ ಮೇಲಿಗಾಗಿ ಈಗ ಬೋಧಿಸುವ ಆತನ ವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೇನು ಕೇಳಿಕೊಳ್ಳುತ್ತಾನೆ. ಇವತ್ತು ದೇವರು ನಮ್ಮಿಂದ, ಆತನ ಮಕ್ಕಳಾದಂಥ ನಮ್ಮಿಂದ ಏನನ್ನು ಬಯಸ್ತಾನೆ? ನಮ್ಮ ಆಶೀರ್ವಾದಕ್ಕೆ, ನಮ್ಮ ಸಮೃದ್ಧಿಗೆ, ನಮ್ಮ ಉನ್ನತಿಗೆ ಇರುವಂಥ ಒಂದು ಸೂತ್ರ ಏನೆಂಬುದಾಗಿ ನೋಡುವಾಗ 1-2 ವಚನಗಳಲ್ಲಿ ಸ್ವಾಮಿ ನಮಗೆ ತಿಳಿಸ್ತಾ ಇದ್ದಾರೆ. ನೀವೇನು ಮಾಡಿರಿ? ಭಯಭಕ್ತಿಯಿಂದ, ಯೆಹೋವನಲ್ಲಿ ಭಯಭಕ್ತಿಯಿಂದ ನೀವು ನಡ್ಕೊಡ್ರಿ. ಸರ್ವ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲಿ ನೀವು ನಡೆಯಿರಿ. ಆತನನ್ನು ಪ್ರೀತಿಸುತ್ತಾ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ಸೇವೆ ಮಾಡುತ್ತಾ ನೀವು ಜೀವಿಸೋದಾದರೆ ಆತನೇನು ಮಾಡ್ತಾನೆ? ನಾನು ನಿಮ್ಮ ಮೇಲಿಗಾಗಿ ನಿಮಗೆ ಬೋಧಿಸಿದ ಆಜ್ಞೆಗಳನ್ನು ನೀವು ಕೈಗೊಂಡು ನಡೆಯೋದಾದರೆ ಖಂಡಿತವಾಗಿ ನಿಮ್ಮನ್ನು ಆಶೀರ್ವದಿಸ್ತೇನೆ. ಇವತ್ತು ದೇವರು ಆತನ ಆಜ್ಞೆಗಳಲ್ಲಿ, ಆತನ ಒಂದು ನಿಯಮಗಳಲ್ಲಿ, ಆತನ ವಾಕ್ಯಗಳಲ್ಲಿ ನಮ್ಮ ಆಶೀರ್ವಾದವನ್ನು, ಆತನ ವಾಕ್ಯಗಳಿಗೆ ತೋರುವಂಥ ವಿಧೇಯತೆಯಲ್ಲಿ ನಮ್ಮ ಸಮೃದ್ಧಿಯನ್ನು, ನಮ್ಮ ನೂತನ ಬದುಕನ್ನು, ನಮ್ಮ ನೂತನ ಜೀವಿತವನ್ನು ದೇವರಿಟ್ಟಿದ್ದಾನೆ ಪ್ರಿಯರು. ಇವತ್ತು ನಮ್ಮ ಜೀವಿತಗಳಲ್ಲಿ ಯಾಕೆ ಇನ್ನೂ ಹೊಸತನ ಇಲ್ಲ, ಹೊಸ ಗುಣಗಳು ನಮ್ಮಲ್ಲಿ ಬರ್ತಾ ಇಲ್ಲ, ಹೊಸ ಜೀವಿತ ನಮ್ಮದಾಗ್ತಾ ಇಲ್ಲ? ದೇವರನ್ನ ಕಂಡುಕೊಂಡು ಭಾಳಷ್ಟು ವರ್ಷಗಳಾಗಿದೆ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ವಾಕ್ಯ ಓದ್ತಾ ಇದ್ದೀವಿ, ಯಾಂತ್ರಿಕವಾದಂಥ ಜೀವನವನ್ನು ನಡೆಸ್ತಾ ಇದ್ದೀವಿ. ಆದರೆ ಒಂದು ಬದಲಾವಣೆ, ಒಂದು ಹೊಸ ಬದುಕು, ಸಾಕ್ಷಿಯ ಜೀವನ. ಹಲವರು ಅನ್ಯರು ನಮ್ಮನ್ನು ಗಮನಿಸುವಾಗ ಮೊದಲಿದ್ದಂಥ ವ್ಯಕ್ತಿಗೂ ಈಗ ಇರುವಂಥ ವ್ಯಕ್ತಿಗೂ ಭಾಳಷ್ಟು ವ್ಯತ್ಯಾಸ ಇದೆ ಅನ್ನುವಂಥ ಒಂದು ಭಿನ್ನಗಳು ನಮ್ಮಲ್ಲಿ ಕಂಡು ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಜೀವಿತದಲ್ಲಿ ದೇವರಿಗೆ ನಾವು ವಿಧೇಯತೆಯನ್ನು ತೋರಿಸ್ತಾ ಇಲ್ಲ ಪ್ರಿಯ. ಈ ವಾಕ್ಯದಲ್ಲಿ ತುಂಬ ಸ್ಪಷ್ಟವಾಗಿ ಶೀರ್ಷಿಕೆ ಈ ರೀತಿಯಾಗಿ ಹೇಳುತ್ತೆ: ವಿಧೇಯತ್ವದಿಂದ ವೃದ್ಧಿಯು, ಅವಿಧೇಯತ್ವದಿಂದ ಹಾನಿಯು ಉಂಟಾಗುತ್ತವೆ. ಯಾವಾಗ ನಾವು ದೇವರಿಗೆ ವಿಧೇಯರಾಗಿ ವಿಧೇಯತ್ವದಲ್ಲಿ ಜೀವಿಸ್ತೇವೆ, ನಿಮ್ಮ ಬದುಕಲ್ಲಿ ವೃದ್ಧಿ. ಆದರೆ ಅವಿಧೇಯತ್ವದಲ್ಲಿ ನಾವು ಜೀವಿಸುವಾಗ ಹಾನಿ ಉಂಟಾಗುತ್ತೆ ಎಂಬುದು ವಾಕ್ಯ ಹೇಳುತ್ತೆ. ನಮ್ಮ ಜೀವಿತಗಳನ್ನು ನಾವು ಯಾವ ರೀತಿ ನಿಭಾಯಿಸ್ತಾ ಇದ್ದೇವೆ, ಯಾವ ರೀತಿ ದೇವರ ಮಾರ್ಗದಲ್ಲಿ ನಡೆಯೋದಕ್ಕೆ ನಾವು ಮನಸ್ಸು ಮಾಡ್ತಾ ಇದ್ದೇವೆ. 1904ನೇ ಇಸ್ವಿಯಲ್ಲಿ ಪ್ರಿಯರೇ, ಇಂಗ್ಲೆಂಡ್ ದೇಶದ ವೇಲ್ಸ್ ಅನ್ನುವಂಥ ಒಂದು ದ್ವೀಪದಲ್ಲಿ ನಡೆದಂಥ ಘಟನೆ. ಈ ಒಂದು ಸ್ಥಳದಲ್ಲಿ ಇವಾನ್ ರಾಬರ್ಟ್ಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಹಾಗೂ ಆತನ ಕೆಲವು ಸ್ನೇಹಿತರು ಪವಿತ್ರಾತ್ಮನ ವರಕ್ಕಾಗಿ, ಪವಿತ್ರಾತ್ಮರ ಬಲಕ್ಕಾಗಿ ಒಂದು ಪ್ರಾರ್ಥನೆ ಮಾಡೋದಕ್ಕೆ ತೊಡಗುತ್ತಾರೆ. ಸತತವಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇರುವಾಗ ಭಾಳಷ್ಟು ದಿವಸಗಳು ಪ್ರಾರ್ಥನೆ ಮಾಡ್ತಾರೆ. ಅವರ ಒಂದು ಆತ್ಮಭಾರ, ಅವರ ಮನಸ್ಸಲ್ಲಿದ್ದಂಥ ಒಂದು ನೋವು ಏನಾಗಿತ್ತು ಅಂತ ಹೇಳಿದರೆ, ಈ ಒಂದು ವೇಲ್ಸ್ ಅನ್ನುವಂಥ ದ್ವೀಪದಲ್ಲಿರುವ ಜನರಿಗೆ ನಾವು ಸುವಾರ್ತೆಯನ್ನು ಸಾರಬೇಕು. ಆ ಜನರು ಬಹಳಷ್ಟು ಕಠಿಣ ಸ್ವಭಾವದ ಜನರು. ಯಾಕಂತ ಹೇಳಿದರೆ ಅವರು ಕಲ್ಲಿದ್ದಲಿನ ಗಣಿಯಲ್ಲಿ ಕೆಲಸ ಮಾಡುವಂಥ ಜನರಂತ ನೋಡ್ತೀವಿ. ಈ ಕಲ್ಲಿದ್ದಲಿನ ಗಣಿಯಲ್ಲಿ ಕೆಲಸ ಮಾಡುವಂಥ ಭಾಳ ಕಠಿಣ ಸ್ವಭಾವವನ್ನು ಹೊಂದಿರುವಂಥ ಒರಟಾದಂಥ ಒಂದು ಜನ. ಇಂಥ ಜನರ ಮಧ್ಯದಲ್ಲಿ ದೇವರ ವಾಕ್ಯವನ್ನು ನಾವು ತೆಗೆದುಕೊಂಡು ಹೋಗ್ಬೇಕು. ಇಂಥ ಜನರಿಗೆ ದೇವರ ಪ್ರೀತಿಯನ್ನು ತಿಳಿಸ್ಬೇಕು. ಇಂಥ ಒರಟಾದ ಜನರನ್ನು ಮೃದುವಾಗಿ ಮಾರ್ಪಡಿಸ್ಬೇಕೆಂಬುದಾಗಿ ಈ ಇವಾನ್ ರಾಬರ್ಟ್ಸ್ ಮತ್ತು ಆತನ ಗೆಳೆಯರು ಒಂದು ಆಲೋಚನೆ ಮಾಡಿದಾಗ ಅವರೇನು ಮಾಡ್ತಾರೆ,
ಈ ಆಲೋಚನೆಯನ್ನು ಕಾರ್ಯಸಿದ್ಧಿಗೆ ತರಲಿಕ್ಕೆ ಪ್ರಾರ್ಥನೆ ಕೂರ್ತಾರೆ. ದೇವರ ಹತ್ರ ಪವಿತ್ರಾತ್ಮನ ವರಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ದೇವರ ಹತ್ರ ಪವಿತ್ರಾತ್ಮನ ಬಲಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಆ ಒಂದು ಕಾರ್ಯವನ್ನು ಸಾಗಿಸಲಿಕ್ಕೆ ಬೇಕಾದಂಥ ಶಕ್ತಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಭಾಳ ದಿವಸಗಳು ಕಳೆಯುತ್ತೆ, ಒಂದೆರಡು ದಿವಸಗಳ ಪ್ರಾರ್ಥನೆ ಅಲ್ಲ. ಸಾಕಷ್ಟು ಬಾರಿ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ವಿಷಯಕ್ಕೆ ಪ್ರಾರ್ಥನೆ ಮಾಡುವಾಗ ಒಂದೆರಡು ದಿವಸಗಳು ಪ್ರಾರ್ಥನೆ ಮಾಡಿ ಅನಂತರ ನಮಗೆ ಉತ್ತರ ಸಿಗ್ತಾ ಇಲ್ಲ, ಯಾವುದೇ ರೀತಿ ಒಳ್ಳೆಯ ಲಕ್ಷಣಗಳು ಕಾಣಿಸ್ತಲ್ಲ ಅಂತಂದ ತಕ್ಷಣ ನಾವೇನು ಮಾಡ್ತೀವಿ, ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಸೋತು ಹೋಗ್ತೀವಿ, ನಾವು ಅಷ್ಟಕ್ಕೆ ನಿಲ್ಲಿಸ್ತೀವಿ. ಆದರೆ ಈ ವ್ಯಕ್ತಿಗಳು ಸುಮಾರು ತಿಂಗಳುಗಳ ಕಾಲ ಪ್ರಾರ್ಥನೆ ಮಾಡ್ತಾರಂತೆ. ಈ ಒಂದು ದ್ವೀಪಕ್ಕೆ, ಈ ಜನರಿಗೆ ಸುವಾರ್ತೆ ಸಾರಬೇಕನ್ನುವಂಥ ಒಂದು ಭಾರವನ್ನು ಅವ್ರು ಇಟ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಬರುವಾಗ ಸ್ವಲ್ಪ ದಿವಸಗಳಲ್ಲೇ ಒಂದು ಬದಲಾವಣೆ ಕಂಡು ಬರುತ್ತೆ. ಆ ದ್ವೀಪದಲ್ಲಿ ಅನೇಕ ಜನರು ಇವರ ಸುವಾರ್ತೆಯನ್ನು, ಇವರ ದೇವರ ಒಂದು ಬೋಧನೆಯನ್ನು, ವಾಕ್ಯದ ಬೋಧನೆಯನ್ನು ಕೇಳೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾರೆ. ಒಬ್ಬೊಬ್ಬರಾಗಿ ಲಕ್ಷಾಂತರ ಜನರು ಆ ದ್ವೀಪದಲ್ಲಿ ಮಾನಸಾಂತರ ಹೊಂದ್ತಾರೆ, ಸಂಪೂರ್ಣವಾಗಿ ಬದಲಾಗ್ತಾರೆ. ಹೊರಟಾದಂಥ ಜನರು ಸೌಮ್ಯ ಸ್ವಭಾವದ ಜನರಾಗಿ ಮಾರ್ಪಾಡಾಗ್ತಾರೆ. ಇಂಥ ಒಂದು ಮಾರ್ಪಾಡಿಗಾಗಿ ಇವರು ಪಟ್ಟಂಥ ಪ್ರಯಾಸ ಭಾಳ ದೊಡ್ಡದು. ಪ್ರೇಯರ್ ದೇವರ ಒಂದು ವಾಕ್ಯಗಳಿಗೆ, ದೇವರ ಮಾತುಗಳಿಗೆ, ಆತನ ವಾಗ್ದಾನಗಳಿಗೆ ವಿಧೇಯತೆಯನ್ನು ತೋರಿಸೋದ್ರ ಮೂಲಕ, ಆಸಕ್ತಿಯುಳ್ಳ ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಇವರೇನು ಮಾಡಿದರು, ಈ ಒಂದು ಕಾರ್ಯವನ್ನು ಸಿದ್ಧಿಗೆ ತರ್ತಾರೆ, ಜಯಗಳಿಸ್ತಾರೆ. ಆ ಜನರು ಸಹ ಭಾಳ ಹೊರಟಾದಂಥ ಜನರು. ಆದರೆ ಇವರ ಒಂದು ವಾಕ್ಯಗಳನ್ನ ಕೇಳುವಾಗ, ಇವರ ಒಂದು ಬೋಧನೆಗಳನ್ನ ಕೇಳುವಾಗ, ಆ ವಾಕ್ಯಗಳಿಗೆ, ಆ ಬೋಧನೆಗಳಿಗೆ ವಿಧೇಯತೆಯನ್ನು ತೋರಿಸಿ ಆ ಎಲ್ಲ ಜನರು ಸಂಪೂರ್ಣ ಮಾನಸಾಂತರ ಹೊಂದಿ ದೀಕ್ಷಾಸ್ನಾನ ತೆಗೆದುಕೊಂಡು ಲಕ್ಷಾಂತರ ಜನರು ಆ ವೇಲ್ಸ್ ದ್ವೀಪದಲ್ಲಿ ಸಭೆಗೆ ಹಾಜರಾಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಿಜವಾಗಿಯೂ ಕರ್ತನು ಯಾರು ಆತನಿಗೆ ವಿಧೇಯರಾಗ್ತಾರೆ, ಯಾರು ಆತನಿಗೆ ವಿಧೇಯತೆಯನ್ನು ತೋರಿಸ್ತಾರೆ ಅಂಥವರಿಗೆ ಭಾಳ ದೊಡ್ಡ ಆಶೀರ್ವಾದವನ್ನು ಕರ್ತನು ಕೊಡಲಿಕ್ಕಿದ್ದಾನೆ. ಪ್ರೇಯರ್ ಇವತ್ತು ನಮ್ಮ ಜೀವಿತಗಳಲ್ಲಿಯೂ ಸಹ ಬದಲಾವಣೆ ಬೇಕು. ನಮ್ಮ ಕುಟುಂಬದಲ್ಲಿ ಬದಲಾವಣೆ ಬೇಕು, ನಮ್ಮ ಸಭೆಯಲ್ಲಿ ಬದಲಾವಣೆ ಬೇಕು, ನಮ್ಮ ಮಕ್ಕಳಲ್ಲಿ ಬದಲಾವಣೆ ಬೇಕು, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರಲ್ಲಿ ಬದಲಾವಣೆ ಬೇಕು. ಅನೇಕ ಬಾರಿ ನನ್ನ ಗಂಡದಲ್ಲಿ ಬದಲಾವಣೆ ಬೇಕು, ಹೆಂಡತಿಯಲ್ಲಿ ಬದಲಾವಣೆ ಬೇಕು, ಒಂದು ಕೆಟ್ಟ ಸ್ವಭಾವಗಳಲ್ಲಿ, ಒಂದು ಕಠಿಣ ಹೃದಯಗಳಿಂದ ವರ್ತನೆ ಮಾಡುವಂಥ ಒಂದು ವಿಷಯಗಳಲ್ಲಿ ಅವ್ರು ಇನ್ನೂ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ನೀವು ಮಾಡಬೇಕಾದಿಷ್ಟೇ, ಪ್ರಾರ್ಥನೆ ಮಾಡಿರಿ, ದೇವರ ಮಾತುಗಳಿಗೆ ವಿಧೇಯತೆಯನ್ನು ತೋರಿಸ್ರಿ, ದೇವರ ಆಜ್ಞೆಗಳಿಗೆ ವಿಧೇಯತೆಯನ್ನು ತೋರಿಸ್ರಿ, ದೇವರ ನಿಯಮಗಳಿಗೆ, ಆತನ ವಿಧಿಗಳಿಗೆ ವಿಧೇಯತೆಯನ್ನು ತೋರಿಸೋದಾದರೆ ಖಂಡಿತವಾಗಿ ಪ್ರಿಯರೇ ದೇವರು ಒಂದಲ್ಲ ಒಂದು ದಿವಸ, ಅದು ತಕ್ಷಣಕ್ಕಾಗದೇ ಇರ್ಬೋದು, ಆದರೆ ತಡವಾಗಿ ಆದರೂ ದೇವರು ಆ ಕಾರ್ಯವನ್ನು ಸಾಧಿಸ್ತಾನೆ. ಈ ಸೌಲನ ಜೀವನದಲ್ಲಿಯೂ ಸಹ ಏನಾಯಿತು, ಆತನು ಆ ಕರ್ತನ ಧ್ವನಿಗೆ ವಿಧೇಯನಾದಾಗ ದೇವರು ಆತನ ವಿಧೇಯತ್ವಕ್ಕೆ ಮೆಚ್ಚಿ ಆತನೇನು ಮಾಡಿದ್ನು, ಒಂದು ಬಹಳ ಬಲವುಳ್ಳಂಥ ಆ ನೂತನ ಸ್ವಭಾವವನ್ನು ಉಳ್ಳಂಥ ವ್ಯಕ್ತಿಯಾಗಿ ಪೌಲನನ್ನಾಗಿ ದೇವರು ಆತನ ಬದಲಾಯಿಸಿದ ನಂತರ ಎಂಥ ಒಂದು ಸ್ಥಾನವನ್ನು ಸತ್ಯವೇದದಲ್ಲಿ ಗಿಟ್ಟಿಸ್ತಾನೆ. ಪೌಲ 14 ಪತ್ರಿಕೆಗಳನ್ನ ಬರೀತಾನೆ, ಉನ್ನತವಾದ ಸೇವೆ ಮಾಡ್ತಾನೆ, ಅನೇಕ ಹಿಂಸೆಗಳನ್ನು, ಶ್ರಮೆಗಳನ್ನು ದೇವರಿಗೋಸ್ಕರ ಅನುಭವಿಸ್ತಾನೆ. ಅಷ್ಟು ಮಾತ್ರವಲ್ಲ, ರಾಜರ ಮುಂದೆ, ಅಧಿಪತಿಗಳ ಮುಂದೆ ಕ್ರಿಸ್ತನ ನಿಮಿತ್ತ ನಿಂತ್ಕೊಳ್ತಾನೆ. ಪ್ರಿಯರೇ ಇಲ್ಲಿಯೂ ಸಹ ಅಗ್ರಿಪ್ಪ ರಾಜನ ಮುಂದೆ ಆತನು ಸವಾಲನ್ನು ಹಾಕ್ತಾ ಇದ್ದಾನೆ, ಸವಾಲನ್ನು ಎಸೆದು ಆತನು ಮಾತಾಡ್ತಾನೆ. ಸೊ ಇಂಥ ಒಂದು ಸ್ಥಿತಿಗೆ ದೇವರು ಸೌಲನನ್ನು ಪೌಲನನ್ನಾಗಿ ಮಾರ್ಪಡಿಸಿ ಅದ್ಭುತವಾಗಿ ನಡೆಸಿದ್ದಾರೆ. ಇವತ್ತು ನಮ್ಮ ಜೀವಿತಗಳಲ್ಲೂ ಸಹ ನಾವು ದೇವರ ಮಾತುಗಳಿಗೆ, ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದಾದರೆ ಖಂಡಿತವಾಗಿ ದೇವರು ನಮ್ಮ ಜೀವಿತಗಳಲ್ಲೂ ಸಹ ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಸತ್ಯವೇದದಲ್ಲಿ ಭಾಳ ಒಳ್ಳೆಯ ಒಂದು ಮಾತಿದೆ ಪ್ರಿಯರೇ. ನಮ್ಮ ಸತ್ಯವೇದಗಳನ್ನ 1 ಸಮುವೇಲ 15ನೇ ಅಧ್ಯಾಯ 22ಕ್ಕೆ ನಾವು ತಿರುಗಿಸೋದಾದರೆ, ಯೆಹೋವನು ಅದಕ್ಕೆ ಸಮುವೇಲನಿಗೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಎಂಬುದಾಗಿ. ಈ ಒಂದು ವಾಕ್ಯ ಭಾಗದಲ್ಲಿ ಅರಸನಾದಂಥ ಸೌಲ, ಹಳೆಯ ಒಡಂಬಡಿಕೆ ಭಾಗದಲ್ಲಿ ಬರುವಂಥ ಅರಸನಾದಂಥ ಸೌಲನ ಬಗ್ಗೆ ನಾವು ಕಲಿತಾ ಇದ್ದೀವಿ. ಈ ಸೌಲ ಒಂದು ಕೆಟ್ಟ ಕೆಲಸವನ್ನು, ಒಂದು ನೀಚ ಕೃತ್ಯವನ್ನು ದೇವರ ದೃಷ್ಟಿಯಲ್ಲಿ ಮಾಡ್ತಾನೆ. ಒಂದು ಸಾರಿ ದೇವರು ಒಂದು ಜನಾಂಗದ ಮೇಲೆ ಅವನಿಗೆ ಯುದ್ಧವನ್ನು ಮಾಡಲಿಕ್ಕೆ ಕಳಿಸ್ಕೊಟ್ಟಾಗ ಅಮಾಲ್ಯಕ್ಕೆ ಅನ್ನುವಂಥ ಒಂದು ಜನಾಂಗವನ್ನು ಆತನು ಸೋಲಿಸಬೇಕಾಗಿತ್ತು. ಅಷ್ಟು ಮಾತ್ರವಲ್ಲದೆ ಅಮಾಲೇಕಿಯ ಜನಾಂಗದ ಎಲ್ಲ ಮನುಷ್ಯರನ್ನು, ಹೆಂಗಸರು, ಗಂಡಸರು, ಮಕ್ಕಳು, ಚಿಕ್ಕ ಕೂಸುಗಳು ಎಲ್ಲವನ್ನು ಸಹ ಈ ಸೌಲ ಆ ಯುದ್ಧದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಬೇಕಾಗಿತ್ತು.
ದೇವರವನಿಗೆ ಈ ಒಂದು ಆಜ್ಞೆಯನ್ನು ಕೊಟ್ಟು ಕಳಿಸುವಾಗ ಸೌಲ ದೇವರ ಆಜ್ಞೆಯನ್ನು ಹೊಂದಿ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋಗಿ ಆ ಅಮಾಲೇಕ್ಯರೆಲ್ಲರನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಆದರೆ ಆ ಅಮಾಲೇಕ್ಯ ದೇಶದಲ್ಲಿದ್ದಂಥ ಕೆಲವಾರು ದನ ಕುರಿಗಳು, ಕೆಲವಾರು ಶ್ರೇಷ್ಠ ವಸ್ತುಗಳು, ಸಂಪತ್ತು, ಇವುಗಳನ್ನು ನೋಡಿ ಆತನು ಆ ವಸ್ತುಗಳಿಗೆ, ಆ ಒಂದು ದನ ಕುರಿಗಳ ಹಿಂಡಿಗೆ ಆಶಿಸಿ ಅವನೇನು ಮಾಡ್ತಾನೆ, ಅವುಗಳನ್ನ ಜೀವಂತವಾಗಿ ಉಳಿಸ್ಕೊಂಡು ಬರ್ತಾನೆ. ದೇವರು ಹೇಳಿದರು ಸಂಪೂರ್ಣವಾಗಿ ನಾಶ ಮಾಡು. ಆದರೆ ಸೌಲ ಕೆಲವಾರು ಶ್ರೇಷ್ಠ ವಸ್ತುಗಳನ್ನು, ಶ್ರೇಷ್ಠ ಪ್ರಾಣಿಗಳನ್ನು ಆತನು ಉಳಿಸ್ಕೊಂಡು ತಗೊಂಡು ಬರ್ತಾನೆ. ಇದನ್ನು ನೋಡುವಾಗ 15ನೇ ಅಧ್ಯಾಯ 10ನೇ ವಚನ ಹೇಳುತ್ತೆ, ಸಮುವೇಲನು ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆಯಿಟ್ಟನು ಎಂಬುದಾಗಿ ನೋಡ್ತೇವೆ. ಯೆಹೋವ ದೇವರಿಗೆ ಪಶ್ಚಾತ್ತಾಪ ಉಂಟಾಯಿತು. ಯಾಕಾದರೂ ಈ ಒಬ್ಬ ಸೌಲನನ್ನು ಇಸ್ರೇಲರ ರಾಜನನ್ನಾಗಿ ನಾನು ಮಾಡದೆ ಅನ್ನುವಷ್ಟು ಬೇಸರ, ನೋವು, ದುಃಖ, ಪಶ್ಚಾತ್ತಾಪ ದೇವರಿಗೆ ಉಂಟಾಗ್ತಾ ಇದೆ ಪ್ರೇರೆ. ಇವತ್ತು ಕೆಲವೊಂದು ಸಾರಿ ನಮ್ಮ ಅವಿಧೇಯತ್ವದಿಂದ, ನಮ್ಮ ಅಪನಂಬಿಕೆಯಿಂದ, ದೇವರ ಮಾತನ್ನು ಕೇಳದೆ ನಮ್ಮ ಇಚ್ಛಾನುಸಾರವಾಗಿ ನಡೆಯುವಂಥ ನಮ್ಮ ಜೀವಿತಗಳಿಂದ ದೇವರಿಗೆ ಬೇಸರ ಆಗೋದಿಲ್ಲ ಎಂಬುದಾಗಿ ನೆನೆಸ್ತೀರಾ? ಖಂಡಿತ ದೇವರು ಬಹಳಷ್ಟು ಬೇಸರ ಮಾಡ್ಕೊಳ್ತಾನೆ ಪ್ರೇರೆ. ದೇವರು ಭಾಳಷ್ಟು ಮುಕ್ತವಾದಂಥ ವಿಷಯಗಳನ್ನು ಸತ್ಯವೇದದಲ್ಲಿ ನಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದಾನೆ. ಅನೇಕ ಸಂದರ್ಭಗಳಲ್ಲಿ ಎಲ್ಲ ವಿಷಯಗಳ ಕುರಿತಾಗಿ ಪ್ರತಿಯೊಂದರ ವಿಷಯವನ್ನು ಭಾಳಷ್ಟು ಕೂಲಂಕುಷವಾಗಿ ದೇವರು ಮಾತಾಡಿ ನಮಗೆ ಎಲ್ಲದರ ಅರಿವನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು ದೇವರು ಕೊಟ್ಟಿರುವಾಗ ಆ ವಾಕ್ಯಗಳನ್ನು ತಿಳಿದೂ ಸಹ, ಅದನ್ನು ಅರಿತೂ ಸಹ ದೇವರಿಗೆ ಪಾಪ ಅನ್ನುವಂಥದ್ದು ಎಷ್ಟು ನಿಷಿದ್ಧವಾದಂಥದ್ದು, ಯಾವ ರೀತಿಯಲ್ಲಿ ದೇವರು ಪಾಪವನ್ನು ಹೇಸುತ್ತಾನೆ, ಅಸಹಿಸುತ್ತಾನೆ, ಇವೆಲ್ಲವನ್ನು ತಿಳಿದು ನಾವು ದೇವರಿಗೆ ಅವಿಧೇಯರಾಗಿ ನಡೆಯುವಾಗ, ಪಾಪಗಳಲ್ಲಿ ಜೀವಿಸುವಾಗ, ದೇವರ ಇಷ್ಟಾನುಸಾರವಾಗಿ ನಾವು ಆ ಬದುಕದೇ ಇದ್ದಾಗ ದೇವರಿಗೆ ಭಾಳಷ್ಟು ನೋವು ಉಂಟಾಗುತ್ತೆ ಪ್ರೇರೆ. ಈ ಸೌಲನ ಜೀವನದಲ್ಲಿಯೂ ಸಹ ಇಂತಹದೇ ಒಂದು ಘಟನೆ ದೇವರಿಗೆ ಭಾಳಷ್ಟು ನೋವಾಯಿತು. ಆಗ ದೇವರು ಹೇಳ್ತಾ ಇದ್ದಾರೆ 22ನೇ ವರ್ಷದಲ್ಲಿ, ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಕೆಲವೊಂದು ಸಾರಿ ದೇವರಿಗೆ ಯಜ್ಞವನ್ನು ಅರ್ಪಿಸ್ತೀವಿ, ನಾವು ಕಾಣಿಕೆ ಹಾಕ್ತೀವಿ, ದಶಮಾಂಶ ಕೊಡ್ತೀವಿ, ಸಭೆಗೆ ಕ್ರಮವಾಗಿ ಬರ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಇದೆಲ್ಲದಕ್ಕಿಂತ ಪ್ರಿಯರೇ ದೇವರಿಗೆ ಮೆಚ್ಚುಗೆ ಆದಂಥ ವಿಧೇಯತ್ವ. ನಾವು ವಿಧೇಯರಾಗಿ ಜೀವಿಸುವಾಗ ನಮಗೆ ಆಶೀರ್ವಾದ ಮಾತ್ರವಲ್ಲದೆ ನಮ್ಮ ಜೀವಿತಕ್ಕೆ ಉಜ್ಜೀವನ ಉಂಟಾಗುತ್ತೆ, ಪುನರುಜ್ಜೀವನ ಆಗುತ್ತೆ, ನಮ್ಮ ಜೀವಿತ ಬದಲಾಗ್ತಾ ಹೋಗುತ್ತೆ, ನಮ್ಮ ಜೀವಿತ ನೂತನವಾಗ್ತಾ ಹೋಗುತ್ತೆ, ನಮ್ಮ ಜೀವಿತ ಕರ್ತನ ಕರಗಳಲ್ಲಿ ಸುಭದ್ರವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಪೌಲನು ಸೌಲನಾಗಿದ್ದ, ಆದರೆ ವಿಧೇಯತೆಯಿಂದ ನಡ್ಕೊಂಡಾಗ ಪೌಲನಾಗಿ ಆಶೀರ್ವಾದ ಹೊಂದ, ಉನ್ನತವಾದಂಥ ಜೀವಿತವನ್ನು ಮಾಡ್ತಾನೆ. ಇವತ್ತು ನಮ್ಮ ಜೀವಿತಗಳಲ್ಲೂ ಸಹ ಈ ವಿಧೇಯತೆಯಿಂದ ಉಜ್ಜೀವನ ಅನ್ನುವಂಥ ಒಂದು ವಿಷಯದ ಬಗ್ಗೆ ನಾವು ಕಲಿತಿದ್ದೇವೆ. ಇವತ್ತು ನಮ್ಮ ಜೀವಿತಗಳಲ್ಲಿ, ನಮ್ಮ ಬದುಕಿನಲ್ಲಿ ಕರ್ತನಿಗೆ ನಾವು ವಿಧೇಯತೆಯನ್ನು ತೋರಿಸಿ ಆತನ ಮಾತಿಗೆ, ಆತನ ವಾಕ್ಯಗಳಿಗೆ ನಾವು ಒಳಗೊಂಡು ನಡೆಯುವಾಗ ದೇವರು ನಮ್ಮನ್ನು ಉನ್ನತವಾಗಿ ಆಶೀರ್ವಾದ ಮಾಡ್ತಾನೆ, ಆತನ ಸಾಧನಗಳನ್ನಾಗಿ ನಮ್ಮನ್ನು ಉಪಯೋಗಿಸ್ತಾನೆ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.